ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಸ್ಟೇಟ್ ಎಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಫ್ರೆಂಡ್ಸ್, ನೀವು ಮೆಡಿಕಲ್ ಕಾಲೇಜ್ಗೆ ಜಾಯ್ನ್ ಆದಮೇಲೆ ನಿಮಗೆ ಸ್ಕಾಲರ್ಶಿಪ್ಸ್ಗಳು ಬರುತ್ತೆ. ಆ ಸ್ಕಾಲರ್ಶಿಪ್ಗಳು ಯಾವ್ದಾವ್ದು ಬರುತ್ತೆ, ಏನು ಎಂತು ಅಂತ ಐಡಿಯಾ ಇದೆಯಾ? ಇಲ್ಲ. ಸೊ ನನ್ನ ಚಾನಲಲ್ಲಿ ನಿಮಗೆ ಯಾವ್ದಾವ್ದು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಇರುತ್ತೆ, ಯಾವ್ಯಾವ ಸ್ಕಾಲರ್ಶಿಪ್ ನಿಮ್ಗೆ ಬರುತ್ತೆ, ಪ್ರತಿಯೊಂದು ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಅದರಲ್ಲಿ ಮೇನ್ ಸ್ಕಾಲರ್ಶಿಪ್ ಬಂದು SSP, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಓಕೆ, ಇದು ಫಸ್ಟ್ ಇಯರ್ ಅಲ್ಲಿ KA ಥ್ರೂ ಎಂಟರ್ ಆದವ್ರಿಗೆ ಈಸಿಯಾಗಿ ಸ್ಕಾಲರ್ಶಿಪ್ ಸಿಕ್ಬಿಡುತ್ತೆ. ಓಕೆ, ಅದು ಯಾರ್ಯಾರಿಗೆ ಸಿಗುತ್ತೆ? SSP ಸ್ಕಾಲರ್ಶಿಪ್ ಯಾರ್ಯಾರಿಗೆ ಸಿಗುತ್ತೆ, ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಎಷ್ಟೆಷ್ಟು ಸಿಗುತ್ತೆ, ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಈ ಸ್ಕಾಲರ್ಶಿಪ್ ಮೇನ್ ಗವರ್ಮೆಂಟ್ ಕಡೆಯಿಂದ ಪ್ರೊವೈಡ್ ಮಾಡ್ತಿರೋದ್ರಿಂದ ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಈ ಸ್ಕಾಲರ್ಶಿಪ್ ಬರುತ್ತೆ. ಬಟ್ ಸ್ವಲ್ಪ ಜನಕ್ಕೆ ಬರಲ್ಲ. ಅವ್ರು ಯಾರು? ಪ್ರತಿಯೊಂದು ತಿಳ್ಕೊಳ್ಳೋಣ. ಓಕೆ, ಇವಾಗ ನೋಡೋದಾದ್ರೆ ಮೇನ್ ಆಗಿ SC ST ಇವ್ರಿಗೆ ನೋಡೋದಾದ್ರೆ ದ ಇನ್ಕಮ್ ಲಿಮಿಟ್ ಶುಡ್ ಬಿ ಬಂದು ಬಿಲೋ 2.5 lakhs. even for SC below 2.5 lakhs. ಬಟ್ ಅದೇ 1G ಕ್ಯಾಟಗರಿಗೆ ಬೇರೆ ಇರುತ್ತೆ. ಮತ್ತೆ 2A, 3A, 3B, 2B ಈ 4 ಕ್ಯಾಟಗರಿಗೆ ಬೇರೆ ಕ್ರೈಟೀರಿಯಾ ಇರುತ್ತೆ. 1G ಕ್ರೈಟೀರಿಯಾ ನೋಡೋದಾದ್ರೆ ಇಟ್ ಶುಡ್ ಬಿ ಲೆಸ್ ದ್ಯಾನ್ 2.5 lakhs. ಓಕೆ, ಬಟ್ ಅದೇ 2A, 3A, 2B, 3B ಈ 4 ಕ್ಯಾಟಗರಿಗೆ ಎಲಿಜಿಬಿಲಿಟಿ ಬಂದು ಶುಡ್ ಬಿ ಲೆಸ್ ದ್ಯಾನ್ 1 lakh. ಓಕೆ, ನಿಮ್ದು ಅಮೌಂಟ್ ಶುಡ್ ಬಿ ಲೆಸ್ ದ್ಯಾನ್ 1 lakh ಆನ್ಯುವಲ್ ಇನ್ಕಮ್. ಓಕೆ, ಇವಾಗ ಇದರಲ್ಲಿ ನೀವು ಎಷ್ಟು ಇನ್ಕಮ್ ಲಿಮಿಟ್ ಎಲಿಜಿಬಿಲಿಟಿನ ನೋಡಾಯ್ತು. ಇವಾಗ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ, ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತೆ ಒಂದು ನೆನಪಿರಲಿ, SC and ST ಅವ್ರಿಗೆ ಬಿಲೋ 8 lakh ಅನ್ಸುತ್ತೆ. 8 lakh ಇಂತ ಕೆಳಗಡೆ ಇನ್ಕಮ್ ಇತ್ತು ಅಂದ್ರೆ ಅವ್ರಿಗೆ ಮೆಸ್ ರೀಫಂಡ್ ಆಗುತ್ತೆ, ಮೆಸ್ ಬಿಲ್ ಇನ್ ಮೆಡಿಕಲ್ ಕಾಲೇಜಸ್. ಅಂದ್ರೆ ಇಟ್ ಡಿಪೆಂಡ್ಸ್, ಅಂದ್ರೆ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೆಮಿ ಗೌರ್ಮೆಂಟ್ ಅಲ್ಲೇ ಸಿಗಲ್ಲ, ಗೌರ್ಮೆಂಟ್ ಆಗಿದ್ರೆ ರಿಫಂಡ್ ಆಗುತ್ತೆ. ಓಕೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ಮೆಸ್ ರಿಫಂಡ್ ಆಗುತ್ತೆ. ಒಂದೊಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಮೆಸ್ ಬಿಲ್ ಕಟ್ಟಿಸ್ಕೊಳ್ಳೋದೇ ಇಲ್ಲ, SC ST ಅವ್ರಿಗೆ ಡೈರೆಕ್ಟ್ ವಜಾ ಮಾಡ್ಕೊಳ್ತಾರೆ. ಬಟ್ ಒಂದೊಂದ್ ಕಡೆ ಮೆಸ್ ಬಿಲ್ ಕಟ್ಟಬೇಕು, 6 months ಇಲ್ಲ 1 yearಗೆ ನಿಮ್ದು ಏನೇನ್ ಕಟ್ಟಿದ್ರೆ ಅದು ಅಮೌಂಟ್ ರಿಫಂಡ್ ಆಗುತ್ತೆ. ಓಕೆ, ಇವಾಗ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತೆ ಅಂತ. ಸ್ಕಾಲರ್ಶಿಪ್ ಅಮೌಂಟ್ ಬಂದು SC and ST ಸ್ಟೂಡೆಂಟ್ಸ್ಗೆ ಇಟ್ಸ್ ಅರೌಂಡ್ 82,100 rupees. ನೀವು ಇವಾಗ ಕಾಲೇಜ್ಗೆ ಎಷ್ಟು ಕಟ್ತೀರಾ? ಕಾಲೇಜ್ಗೆ SC ST ಅವ್ರಿಗೆ ಬರೀ ಸ್ಟಾರ್ಟಿಂಗ್ 20,000 ಕಟ್ಟಿಸ್ಕೊಂಡಿರ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ SSP ಬಂದ್ಮೇಲೆ ಇದರಲ್ಲಿ 50,000 ಕಟ್ಟೋಕೆ ಹೇಳ್ತಾರೆ. ಅರೌಂಡ್ ಇದು 20, ಇದು 50. ಓಕೆ, ಇದು ಕಾಲೇಜ್ ಫೀಸ್. ಅದೇ ಹಾಸ್ಟೆಲ್ ಫೀಸ್ ನೋಡೋದಾದ್ರೆ ಹಾಸ್ಟೆಲ್ ಒಂದು 20 ಇಟ್ಕೊಂಡಿದ್ರೆ ಇದರಲ್ಲಿ 50 ಕಟ್ಟಿದ್ವಿ, ಇನ್ನು 30 ಮಿಕ್ಕಿತ್ತು. ಇದು 20 ಕಟ್ಟಿದ್ರೆ ನಿಮಗೆ ಫೈನಲ್ ಆಗಿ ಒಂದು 10,000 ಉಳ್ಕೊಳ್ಳುತ್ತೆ. ಮೆಸ್ದು ರೀಫಂಡ್ ಆಗುತ್ತೆ. ಮತ್ತೆ ಇದು ಹಾಸ್ಟೆಲೈಟ್ಸ್ಗೆ. ಓಕೆ, ನೆನಪಿರಲಿ, ಹಾಸ್ಟೆಲೈಟ್ಸ್ಗೆ SC ST ಹಾಸ್ಟೆಲೈಟ್ಸ್ಗೆ 82 ಇದೆ. ಅದೇ ಡೇ ಸ್ಕಾಲರ್ಸ್ ಆದರೆ 75 ಹತ್ತತ್ರ ಬರುತ್ತೆ SC ST ಅವ್ರಿಗೆ. ಇವಾಗ ಬೇರೆ ಕ್ಯಾಟಗರಿ ನೋಡೋದಾದ್ರೆ OBC ಅಂದ್ರೆ ಬೇರೆ ಯಾವುದೇ ಕ್ಯಾಟಗರಿ ಇತ್ತು ಅವ್ರಿಗೆ ನೋಡೋದಾದ್ರೆ ಅವ್ರಿಗೆ ಅರೌಂಡ್ ಎಷ್ಟು ಬರುತ್ತೆ ಅಂದರೆ ಸ್ಕಾಲರ್ಶಿಪ್ ಅಮೌಂಟು ಒಬ್ಬೊಬ್ರಿಗೆ 60 ಬರುತ್ತೆ, ಒಬ್ಬೊಬ್ರಿಗೆ 50 ಬರುತ್ತೆ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಮೆಂಬರ್ಸ್ಗೆ 60 ಬರುತ್ತೆ. ಯಾಕೆಂದರೆ ಅವರು 60 to 65,000 ಕಾಲೇಜ್ ಇದು KEಗೆ ಕಟ್ಟಿರ್ತಾರೆ, ಅದನ್ನ ರೀಫಂಡ್ ಮಾಡ್ತಾರೆ SSP ಇಂದ. ಓಕೆ, ಇವಾಗ ನಿಮಗೆ ಮೇನ್ ಡೌಟ್ ಬಂದು ಸೆಮಿ ಗೌರ್ಮೆಂಟಲ್ಲಿ ಹೇಗೆ ಅಂತ ಅಲ್ವಾ. ಸೆಮಿ ಗೌರ್ಮೆಂಟಲ್ಲಿ
ಒ ಬಿ ಸಿ ಅವ್ರಿಗೂ ಸಹ ಗೌರ್ಮೆಂಟ್ ಕಾಲೇಜಸಲ್ಲಿ ಎಷ್ಟು ಬರುತ್ತೆ ಅಷ್ಟೇ ಬರುತ್ತೆ. ಓಕೆ, ಇದಂತೂ ಎಲ್ಲರಿಗೂ ಇರೋಂಥ ಡೌಟು, SC/ST ಅವ್ರಿಗೆ ಎಷ್ಟು ಬರುತ್ತೆ ಅಂತ. ಇವ್ರಿಗೂ ಸಹ ಇವ್ರಿಗೆ ಎಷ್ಟು ಅವರು KA ಕಟ್ಟಿರ್ತಾರೆ ಅಷ್ಟೇ ವಾಪಸ್ ರಿಫಂಡ್ ಆಗ್ತದೆ, 1.5 lakhs. ಇದು ಒಂದು ವಿಡಿಯೋ ಸಹ ಮಾಡಿದ್ದೆ, ಅದರಲ್ಲಿ SSP ಬಗ್ಗೆ ಹೇಳೋದು ಮರ್ತಿದ್ದೆ. ಇದು ಆಕ್ಚುಯಲ್ ಫೀಸ್ ಸ್ಟ್ರಕ್ಚರ್ ಆಫ್ ಸೆಮಿ ಗೌರ್ಮೆಂಟ್ ಅಂತ ಮಾಡಿದ್ದೆ, ಅದರಲ್ಲಿ SSP ಮರ್ತಿದ್ದೆ. ಓಕೆ, ಅದೊಂದು ಸ್ವಲ್ಪ ನೋಡ್ಕೊಬಿಡಿ, ಸರಿ ಮಾಡ್ಕೊಬಿಡಿ. ಅದೇ OBC ಅವ್ರಿಗೆ 60 ಬರುತ್ತೆ. ಮತ್ತೆ ಇದರಲ್ಲಿ ಮೆಸ್ ರಿಫಂಡ್ ಏನೂ ಆಗಲ್ಲ, ಡೆವಲಪ್ಮೆಂಟ್ ಫೀಸ್ ಅಂತ ಒಂದು ಸ್ವಲ್ಪ ಇರುತ್ತೆ. ಸೆಮಿ ಗೌರ್ಮೆಂಟ್ ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ. ಓಕೆ, ಎಷ್ಟೆಷ್ಟು ಬರುತ್ತೆ ಅಂತ. ಬಟ್ ಒಂದು ಸೆಮಿ ಗೌರ್ಮೆಂಟಲ್ಲಿ ಏನು ಅಂದರೆ, ಲೈಕ್ ಸೇರ್ಕೊಳ್ಳೋರೆಲ್ಲ ಆಲ್ಮೋಸ್ಟ್ ರಿಚ್ ಇರೋರೇ ಸೇರ್ಕೋತಾರೆ, ಅಫೋರ್ಡೆಬಲ್ ಇರೋರೇ ಸೇರ್ಕೋತಾರೆ. ಸೊ ಅವ್ರದ್ದು ಇನ್ಕಮು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ದು ಅಬೌವ್ 2.5 lakh, ಅಬೌವ್ 2.5 lakh ಇದ್ದೇ ಇರುತ್ತೆ. ಸೊ ಅವ್ರಿಗೆ ಆಟೋಮೆಟಿಕ್ಕಾಗಿ ಸ್ಕಾಲರ್ಶಿಪ್ ಬರಲ್ಲ. ಓಕೆ, ಏನಾದರೂ ಕಮ್ಮಿ ಇದ್ದು ಅವರು ಇನ್ಕಮ್ ಲಿಮಿಟಲ್ಲಿ, ಇನ್ಕಮ್ ಸರ್ಟಿಫಿಕೇಟಲ್ಲಿ ಅಷ್ಟೇ ಕಮ್ಮಿ ಇದ್ದು ಮನೆ ಕಡೆ ಚೆನ್ನಾಗಿದ್ದರೆ ಅವ್ರಿಗೆ ಅಷ್ಟೇ ಸ್ಕಾಲರ್ಶಿಪ್ ಬರೋಂಥದ್ದು ಸೆಮಿ ಗೌರ್ಮೆಂಟಲ್ಲಿ. ಕಾಮನ್ ಆಗಿ ಸೆಮಿ ಗೌರ್ಮೆಂಟ್ಗೆ ಯಾರು ಪುವರ್ ಇರ್ತಾರೆ ಅವ್ರು ಕಾಮನ್ ಆಗಿ ಹೋಗಲ್ಲ, ಗೌರ್ಮೆಂಟ್ನೇ ಟ್ರೈ ಮಾಡ್ತಾರೆ ಡ್ರಾಪ್ ತಗೊಂಡು. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿಬಿಡಿ, ಮತ್ತು ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಓಕೆ, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.